ಸ್ವಿಟ್ಜರ್ಲ್ಯಾಂಡ್ ಇಂದ ಬರೋ ಈ ಚಾಕ್ಲೇಟ್ ಪ್ರಪಂಚದಲ್ಲೇ ಬೆಸ್ಟ್ ಚಾಕ್ಲೇಟ್ ಅಂತ ಹೇಳ್ಕೊತಾರೆ. 3 ವರ್ಷದ ಹಿಂದೆ 2022ರಲ್ಲಿ ಸುಮಾರು ಚಾಕ್ಲೇಟ್ಸ್ ಲ್ಯಾಬ್ ಟೆಸ್ಟ್ ಆಯ್ತು. ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂತು ಚಾಕ್ಲೇಟ್ ಒಳಗಡೆ ವಿಷ ಇದೆ, ಕ್ಯಾಡ್ಮಿಯಂ, ಲೆಡ್, ಆರ್ಸೆನಿಕ್, ಹೆವಿ ಮೆಟಲ್ ಪಾಯ್ಸನಿಂಗ್ ಅಂತಾರೆ ಇದಕ್ಕೆ. ವಿಷಯ ಕೋರ್ಟ್ಗೆ ಹೋಯ್ತು. ಇದೇನಿದ್ರಿ? ಮೇಡ್ ಇನ್ ಫಾರಿನ್, ರಿಚ್, ಎಕ್ಸಲೆಂಟ್, ಆಫ್ರಿಕಾದ ಅತಿ ಉತ್ತಮ, ಎಲ್ಲದಕ್ಕಿಂತ ಒಳ್ಳೆ ಕೋಕೋ ತಂದು ಅದನ್ನ 10 ಸತಿ ಟೆಸ್ಟ್ ಮಾಡಿ ಚಾಕ್ಲೇಟ್ ಮಾಡ್ತೀವಿ, ಟೇಸ್ಟಿಯೆಸ್ಟ್, ಸೇಫೆಸ್ಟ್ ಅಂತೆಲ್ಲ ಬರ್ದಿರ್ತಿರಲ್ಲ ಕವರ್ ಮೇಲೆ ಅಂತ. ಅದಕ್ಕೆ ಕಂಪನಿ ಏನ್ ಹೇಳ್ತು ಗೊತ್ತಾ? ನಮಸ್ತೆ, ಲೆಂಟ್, LINDT, ಲೆಂಟ್ ಚಾಕ್ಲೇಟ್ಸ್. ಎಲ್ಲಾರು ಅಟ್ಲೀಸ್ಟ್ ಯಾರಿಗಾರುವೆ ಫಾರಿನ್ ಅಲ್ಲಿ ಒಂದು ಮಗನೋ ಸೊಸೆನೋ ಅಣ್ಣನೋ ತಮ್ಮನೋ ಅಕ್ಕಪಕ್ಕದ ಮನೆಯವರು ಯಾರು ಇದ್ರೆ ಅವ್ರಿಗಂತೂ ಗ್ಯಾರಂಟಿ ಕೇಳಿರೋ ಹೆಸರು ಲೆಂಟ್ ಚಾಕ್ಲೇಟ್ಸ್. ಆ ಚಾಕ್ಲೇಟ್ ಮೇಲೆ ಬರ್ದಿರುತ್ತೆ ಎಕ್ಸಲೆನ್ಸ್ ಅಂತ. ಸ್ವಿಟ್ಜರ್ಲ್ಯಾಂಡ್ ಇಂದ ಬರೋ ಈ ಚಾಕ್ಲೇಟ್ ಪ್ರಪಂಚದಲ್ಲೇ ಬೆಸ್ಟ್ ಚಾಕ್ಲೇಟ್ ಅಂತ ಹೇಳ್ಕೊತಾರೆ. ಸೊ ಏನಾಯ್ತು? ಯಾಕೆ ಇವತ್ತು ಲೆಂಟ್ ಚಾಕ್ಲೇಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ? 2022 3 ವರ್ಷದ ಹಿಂದೆ 2022ರಲ್ಲಿ ಸುಮಾರು ಚಾಕ್ಲೇಟ್ಸ್ ಲ್ಯಾಬ್ ಟೆಸ್ಟ್ ಆಯ್ತು. ಲೆಂಟ್ ಚಾಕ್ಲೇಟ್ಸ್ ಲ್ಯಾಬ್ ಟೆಸ್ಟ್ ಆಯ್ತು. ಲೆಂಟ್ ಚಾಕ್ಲೇಟ್ಸ್ ಲ್ಯಾಬ್ ಟೆಸ್ಟ್ ಮಾಡಿದಾಗ ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂತು ಲೆಂಟ್ ಚಾಕ್ಲೇಟ್ ಒಳಗಡೆ ವಿಷ ಇದೆ, ಕ್ಯಾಡ್ಮಿಯಂ, ಲೆಡ್, ಆರ್ಸೆನಿಕ್, ಹೆವಿ ಮೆಟಲ್ ಪಾಯ್ಸನಿಂಗ್ ಅಂತಾರೆ ಇದಕ್ಕೆ. ಹೆವಿ ಮೆಟಲ್ ಪಾಯ್ಸನಿಂಗ್ ತುಂಬಾ ಕೆಟ್ಟದು. ಹೆವಿ ಮೆಟಲ್ ಪಾಯ್ಸನಿಂಗ್ ಇಂದ ನರಳಿ ಸಾಯ್ತೀವಿ. ಲೆಂಟ್ ಚಾಕ್ಲೇಟ್ ಒಳಗಡೆ ಹೆವಿ ಮೆಟಲ್ ಪಾಯ್ಸನ್ ಇತ್ತು. ಲೆಡ್, ಕ್ಯಾಡ್ಮಿಯಂ, ಆರ್ಸೆನಿಕ್, ಇನ್ಯಾವ್ದು ಹಿಂಗೆ ಹೆವಿ ಮೆಟಲ್ಸ್ ಇತ್ತು. ಒಂದೊಂದು ಬ್ರಾಂಡ್ ಒಳಗಡೆ ಅಲ್ಯೂಮಿನಿಯಂ ಸಹಿತ ಇತ್ತು. ವಿಷಯ ಕೋರ್ಟ್ಗೆ ಹೋಯ್ತು. ಕೋರ್ಟ್ಗೆ ಹೋದಾಗ ಲೆಂಟ್ ಕಡೆಯಿಂದನೂ ಲಾಯರ್ ಬಂದಿದ್ದ. ಸೊ ಈ ಕಡೆ ಕನ್ಸ್ಯೂಮರ್ಸ್ ಲಾಯರ್ ಕೇಳಿದ್ರು, ಇದೇನಿದ್ರಿ? ಲೆಂಟ್ ಚಾಕ್ಲೇಟ್ ಮೇಡ್ ಇನ್ ಫಾರಿನ್. ಅದು ಲೆಂಟ್ ಚಾಕ್ಲೇಟ್ ಕೆಳಗಡೆ ರಿಚ್, ಎಕ್ಸಲೆಂಟ್, ಆಫ್ರಿಕಾದ ಅತಿ ಉತ್ತಮ, ಎಲ್ಲದಕ್ಕಿಂತ ಒಳ್ಳೆ ಕೋಕೋ ತಂದು ಅದನ್ನ 10 ಸತಿ ಟೆಸ್ಟ್ ಮಾಡಿ ಚಾಕ್ಲೇಟ್ ಮಾಡ್ತೀವಿ, ರಿಚ್, ಯುನೀಕ್, ಎಕ್ಸಲೆಂಟ್, ಆರ್ಗ್ಯಾನಿಕ್, ಟೇಸ್ಟಿಯೆಸ್ಟ್, ಸೇಫೆಸ್ಟ್ ಅಂತೆಲ್ಲ ಬರ್ದಿರ್ತಿರಲ್ಲ ಕವರ್ ಮೇಲೆ ಅಂತ. ಅದಕ್ಕೆ ಲೆಂಟ್ ಕಂಪನಿ ಏನ್ ಹೇಳ್ತು ಗೊತ್ತಾ? ಅಯ್ಯ, ಏನ್ ಬೇಕೋ ಬರಿತೀವಿ, ಓದಿದ್ದನ್ನೆಲ್ಲ ನಂಬಿಕೊಳ್ಳೋ ಆ ಗ್ರಾಹಕರು ಮೂರ್ಖರು. ದಿಸ್ ಇಸ್ ವಾಟ್ ದ ಕಂಪನಿ ಸೆಡ್ ಇನ್ ಕೋರ್ಟ್, ನ್ಯಾಯಾಲಯದಲ್ಲಿ. ಅಯ್ಯೋ, ಅದಕ್ಕೇನಂತೆ ಎಕ್ಸಲೆಂಟ್, ವಂಡರ್ಫುಲ್, ಟೇಸ್ಟಿ, ಆರ್ಗ್ಯಾನಿಕ್, ನ್ಯಾಚುರಲ್ ಏನ್ ಬೇಕೋ ಬರಿತೀವಿ, ಅದನ್ನೆಲ್ಲ ನಂಬಿಕೊಂಡು ನಾವು ಬರ್ದಿದ್ದನ್ನೆಲ್ಲ ನಂಬ್ಕೊಂಡು ಕೊಂಡ್ಕೊಳ್ಳೋ ಗ್ರಾಹಕರು ಮೂರ್ಖರು ಅಂತ ನಕ್ಕದ್ರು. ಯಾಕೆ ಬೇಜಾರಾಗತ್ತೆ ಗೊತ್ತಾ? ಎಷ್ಟೋ ಸತಿ ಬನ್ನಿ ಪಾನಿಪುರಿ ತಿನ್ಕೊಂಡು ಬರೋಣ ಅಂದ್ರೆ, ಓ ಧೂಳು, ಇಸ್ ದ ವಾಟರ್ ಡಿಸ್ಟಿಲ್ಡ್? ವಿಲ್ ಹಿ ಬಿ ವೇರಿಂಗ್ ಗ್ಲೋವ್ಸ್? ದೇರ್ ಇಸ್ ಅ ಡಸ್ಟ್ ಆನ್ ದ ರೋಡ್. ಹೊಟ್ಟೆಗೆ ಇಷ್ಟು ಧೂಳು ಹೋಗಿ ಯಾರು ಸಾಯ್ಲಿಲ್ಲ ಮಾರಾಯ್ತಿ. ಹೊಟ್ಟೆಗೆ ಲೆಡ್, ಕ್ಯಾಡ್ಮಿಯಂ, ಆರ್ಸೆನಿಕ್ ಹೋದ್ರೆ ನರಳಿ ಸಾಯ್ತೀವಿ. ಏನು ಜನರ ಮೆಂಟಾಲಿಟಿ? ಜನರ ಹಾಗಾಗಿದ್ದಾರೆ. ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಮೇಡ್ ಇನ್ ಫಾರಿನ್ ಅಂತ ಸ್ಟ್ಯಾಂಪ್ ಹಾಕ್ಬಿಟ್ಟು ವಿಷ ಕೊಟ್ರೆ ಖುಷಿಯಾಗಿ ವಿಷ ತಿಂತಾರೆ. ಪಾನಿಪುರಿ ತಿನ್ನಕ್ 10 ಸತಿ ಯೋಚಿಸ್ತಾರೆ. ಏನ್ ಮಾಡೋಣ ಇಂಥ ಜನರಿಗೆ? ದೀಪಾವಳಿ, ಈ ದೀಪಾವಳಿ ನಾವು ಕೇಳ್ಕೊಳ್ಳೋದು ಇಷ್ಟೇ. ಮೊದಲನೇದು, ಆಚೆ ಬಂದು ಶಾಪಿಂಗ್ ಮಾಡಿ. ದಯವಿಟ್ಟು ಈ ದೀಪಾವಳಿ ಮನ್ಲಿ ಕೂತ್ಕೊಂಡು ಆಡ್ ಟು ಕಾರ್ಟ್ ಅಂತ ಮಾಡ್ತಾ ಕೂತಿರ್ಬೇಡಿ. ದಯವಿಟ್ಟು ಆಚೆ ಬಂದು, ರಸ್ತೆಗೆ ಬಂದು ಶಾಪಿಂಗ್ ಮಾಡಿ. ಎರಡನೇದು, ಚಾಕ್ಲೇಟ್ ತಿನ್ಬೇಕು ಅನ್ನಿಸ್ತಿದೀಯಾ? ಅಮುಲ್ ಚಾಕ್ಲೇಟ್ ತಗೊಳ್ಳಿ, ನಂದಿನಿ ತಗೊಳ್ಳಿ, ಕ್ಯಾಂಪ್ಕೋ ತಗೊಳ್ಳಿ, ವರ್ಕ, ಆರೋಗ್ಯ, ಯಾವುದೋ ಒಂದು ಚಾಕ್ಲೇಟ್ ತಗೊಳ್ಳಿ. ಮೇಡ್ ಇನ್ ಫಾರಿನ್ ಅಂದಾಕ್ಷಣ ಅದು ಸೂಪರ್ ಸ್ಪೆಷಲ್ ಮಹಾನ್ ಚಾಕ್ಲೇಟು ಅನ್ನೋ ಮನೋಭಾವನೆಯಿಂದ ಆಚೆ ಬನ್ನಿ. ಆ್ಯಂಡ್ ಒಂಚೂರು ಧೂಳು ಹೊಟ್ಟೆಗೆ ಹೋದ್ರೆ ಏನೂ ಆಗಲ್ಲ. ಶತ್ರುಬೋಧ್ ಇರಲಿ.
ಮಿತ್ರರು ಯಾರು ಶತ್ರುಗಳು ಯಾರು ಇರಲಿ, ಈ ದೀಪಾವಳಿ ಆಚೆ ಬಂದು ಶಾಪಿಂಗ್ ಮಾಡಿ, ಮಿತ್ರರ ಹತ್ರ ಶಾಪಿಂಗ್ ಮಾಡಿ, ಅಂಡ್ ಮೇಡ್ ಇನ್ ಫಾರಿನ್ ಅಂದಾಕ್ಷಣ ಅದು ಮಹಾನ್ ಇರಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ, ಈ ದೀಪಾವಳಿ ದಿವಸ ಆ ಮನೋಭಾವನೆಯನ್ನು ಸುಟ್ಟು ಹಾಕಿ. ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಮಸ್ತೆ.